ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೀವಿತಾ ಪುನೀತ್ ಹಾಸನ್ ಬ್ಲಾಗ್ಸ್. ಸೊ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಸೂಪರ್ ಫೈನ್ ಆಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ಏನಪ್ಪ ಅಂದರೆ, ಸ್ವಲ್ಪ ಕೆಲಸ ಇತ್ತು, ಹೊರಗೆ ಹೋಗಿದ್ವಿ. ಎಲ್ಲರೂ ನನಗೆ ಕಮೆಂಟ್ ಮಾಡಿ ಕೇಳ್ತಾನೆ ಇದ್ರಿ. ನಾನು ಸ್ಕಿನ್ ಕೇರ್ ಆಗಿರ್ಬೋದು, ಹೇರ್ ಕೇರ್ ಆಗಿರ್ಬೋದು ವೀಡಿಯೋಗಳನ್ನ ಮಾಡಿದಾಗ ಸೊ ಅದ್ರದ್ದು ಕಮೆಂಟ್ಸ್ಗಳಲ್ಲಿ ನನಗೆ ಇದೊಂದು ರಿಕ್ವೆಸ್ಟ್ ಬರ್ತಾನೆ ಇತ್ತು. ನೀವು ತಮ್ಲೈನಲ್ಲಿ ನೋಡಿರೋ ಪ್ರಕಾರ ಸೊ ನೈಟ್ ಕೇರ್ ಸ್ಕಿನ್ ಕೇರ್ ತಿಳಿಸಿ, ನಿಮ್ಮದು ನೈಟ್ ಟೈಮ್ ಸ್ಕಿನ್ ಕೇರ್ ತಿಳಿಸಿ ಅಂತ ಕಮೆಂಟ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಇವತ್ತು ನೈಟ್ ಸ್ಕಿನ್ ಕೇರ್ ಏನು ಮಾಡ್ತೀನಿ ಅಂತ ಶೇರ್ ಮಾಡ್ಕೊಬಿಡೋಣ ನಿಮ್ಮ ಜೊತೆ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸೊ ಹೊರಗೆ ಹೋಗಿದ್ವಿ, ಸ್ವಲ್ಪ ಕೆಲಸ ಇತ್ತು. ಸೊ ಸಿಂಪಲಾಗಿ ಮೇಕಪ್ ಮಾಡಿದ್ದೆ ನೋಡಿ. ಐಲೈನರ್ ಹಾಕಿದ್ದೀನಿ, ಮತ್ತು ಐಬ್ರೋ ಪೆನ್ಸಿಲ್ ಡ್ರಾ ಮಾಡಿದ್ದೀನಿ, ಮತ್ತು ಲಿಪ್ಸ್ಟಿಕ್ ಹಾಕಿದ್ದೀನಿ. ಫೌಂಡೇಶನ್ ಒಂದು ಹಾಕಿಲ್ಲ. ಸೊ ಇನ್ನೆಲ್ಲ ಮೇಕಪ್ ಮಾಡಿದ್ದೀನಿ. ಇದನ್ನು ಯಾವ ರೀತಿ ರಿಮೂವ್ ಮಾಡ್ತೀನಿ, ಏನು ನಂದು ಡೈಲಿ ಸ್ಕಿನ್ ಕೇರ್ ನೈಟ್ ಟೈಮಲ್ಲಿ ಏನಿರುತ್ತೆ ರೊಟೀನ್ ಅಂತ ನಿಮ್ಮ ಜೊತೆ ಶೇರ್ ಮಾಡಿಬಿಡ್ತೀನಿ. ಸೊ ಇವತ್ತು ಹೇರ್ ಕೇರ್, ನಾನು ನೈಟ್ ಟೈಮಲ್ಲಿ ಹೇರ್ ಕೇರ್ ಮಾಡಲ್ವಂದರೆ ಖಂಡಿತವಾಗ್ಲೂ ಮಾಡ್ತೀನಿ. ಬಟ್ ಈ ವಿಡಿಯೋದಲ್ಲಿ ನಾನು ಸ್ಕಿನ್ ಕೇರ್ ಮಾತ್ರ ತೋರಿಸ್ತೀನಿ. ಇನ್ನೊಂದು ವಿಡಿಯೋದಲ್ಲಿ ಮಾಡಿ ನಾನು ನೈಟ್ ಹೇರ್ ಕೇರ್ ಏನು ಮಾಡ್ತೀನಿ ಅಂತ ತಿಳಿಸ್ತೀನಿ. ಸೊ ಬನ್ನಿ ಬೇಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನೈಟ್ ಸ್ಕಿನ್ ಕೇರ್ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ನೀವು ಮೇಕಪ್ ರಿಮೂವ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ನೈಟ್ ಟೈಮಲ್ಲಿ ನೀವು ಬೆಳಗಿಂದ ಏನೇನೆಲ್ಲ ಮೇಕಪ್ ಹಚ್ಚಿರ್ತೀರಾ ಅಥವಾ ಹೊರಗಡೆಯಿಂದ ಓಡಾಡಿ ಬಂದಿರ್ತೀರಾ, ಡಸ್ಟ್ ಕ್ರಿಯೇಟ್ ಆಗಿರುತ್ತೆ, ಮತ್ತು ಡೆಡ್ ಸ್ಕಿನ್ ಕ್ರಿಯೇಟ್ ಆಗಿರುತ್ತೆ, ಟ್ಯಾನ್ ಕ್ರಿಯೇಟ್ ಆಗಿರುತ್ತೆ. ಸೊ ನೀವು ಸ್ಕಿನ್ ಕೇರ್ ಮಾಡೋದು ಇಂಪಾರ್ಟೆಂಟು. ವೆರಿ ಫಸ್ಟ್ ನಿಮ್ಮದು ಹೇರ್ನೆಲ್ಲ ನೀಟಾಗಿ ಬಂದ್ ಮಾಡಿಬಿಡಿ, ಮತ್ತು ಯಾವುದೇ ಜ್ಯುವೆಲ್ಸ್ ಇದ್ದರೂ ಅದನ್ನೆಲ್ಲ ರಿಮೂವ್ ಮಾಡಿಬಿಡಿ. ಯಾಕಂದರೆ ಜುವೆಲ್ಸಿಂದ ಅದು ಒತ್ತದ ಕಿವಿ ಓಲೆ, ದೊಡ್ಡ ಓಲೆ ಎಲ್ಲ ಹಾಕೊಂಡು ಮಲ್ಕೊಳ್ಳೋದ್ರಿಂದ ಸ್ಕಿನ್ನಿಗೆ ಸುಮ್ಮನೆ ಇರಿಟೇಷನ್ ಆಗುತ್ತೆ ಮತ್ತು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಎಲ್ಲ ಜುವೆಲ್ಸ್ನ ಆಲ್ಮೋಸ್ಟ್ ರಾತ್ರಿ ಹೊತ್ತು ತೆಗೆದಿಡೋದಕ್ಕೆ ಪ್ರಯತ್ನ ಪಡ್ತೀನಿ. ನೋಡಿ, ನಾನು ಯಾವುದೇ ರೀತಿ ವೆಟ್ ವೈಪ್ಸು ಅದೇನು ಯೂಸ್ ಮಾಡೋದಿಲ್ಲ ಫ್ರೆಂಡ್ಸ್. ಮೇಕಪ್ನ ರಿಮೂವ್ ಮಾಡೋದಕ್ಕೆ ನನಗೆ ಫಸ್ಟಿಂದನೂ ಈ ಥರ ರೋಸ್ ವಾಟರಲ್ಲಿ, ಕಾಟನ್ ಬಾಲಲ್ಲಿ ರೋಸ್ ವಾಟರ್ ಹಾಕ್ಕೊಂಡು ರಿಮೂವ್ ಮಾಡೋದೇ ಅಭ್ಯಾಸ. ನನಗೆ ವೆಟ್ ವೈಪ್ಸಲ್ಲೆಲ್ಲ ಮೇಕಪ್ನ ರಿಮೂವ್ ಮಾಡಿದ್ರೆ ಒಂಥರ ಏನೋ ಬ್ಲ್ಯಾಕಿಶ್ ಅನಿಸುತ್ತೆ, ಸ್ಕಿನ್ ಟೋನ್ ಕಮ್ಮಿ ಆಗುತ್ತೆ ಅನಿಸುತ್ತೆ, ಸೊ ಮುಖ ಕಪ್ಪಾಗುತ್ತೆ ಅನಿಸುತ್ತೆ. ಹಾಗಾಗಿ ನಾನು ಯೂಸ್ ಮಾಡೋದಿಲ್ಲ. ಫಸ್ಟಿಂದನೂ ನಾನು ಈ ಥರ ರೋಸ್ ವಾಟರ್ಗೆ ಕಾಟನ್ ಪ್ಯಾಡಿಗೆ ರೋಸ್ ವಾಟರ್ ಹಾಕ್ಕೊಂಡು ರಿಮೂವ್ ಮಾಡ್ತೀನಿ. ಫಸ್ಟ್ ಐಲೈನರ್ ರಿಮೂವ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದು ವಾಟರ್ ಪ್ರೂಫ್ ಐಲೈನರ್ ಆಗಿರೋದ್ರಿಂದ ಸೊ ಅದು ಹೋಗಬೇಕು ಅಂದರೆ ನೀಟಾಗಿ ರೋಸ್ ವಾಟ್ರಲ್ಲೇ ಸರಿ. ಒಬ್ಬೊಬ್ಬರು ಕೊಕೊನಟ್ ಆಯಿಲು ಮತ್ತು ಬೇಬಿ ಆಯಿಲ್ ಯೂಸ್ ಮಾಡ್ತಾರೆ. ಸೊ ಅವ್ರವ್ರ ಸ್ಕಿನ್ ಟೋನಿಗೆ ಪ್ರಕಾರ ಸೆಟ್ ಆಗುತ್ತೆ ಅಂದರೆ ಯೂಸ್ ಮಾಡಬಹುದು. ನನಗೆ ಕೊಕೊನಟ್ ಆಯಿಲ್ನ ಡೈರೆಕ್ಟಾಗಿ ರಬ್ಬೆಲ್ಲ ಮಾಡಿಬಿಟ್ರೆ ಸುಮ್ಮನೆ ಇದು ರ್ಯಾಷಸ್ ಅನಿಸುತ್ತೆ ಸ್ಕಿನ್ ಮೇಲೆ. ಹಾಗಾಗಿ ನಾನು ರೋಸ್ ವಾಟರ್ನೇ ಪ್ರಿಫರ್ ಮಾಡ್ತೀನಿ. ರೋಸ್ ವಾಟರ್ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು, ಯಾರಿಗೂ ಡ್ಯಾಮೇಜಸ್ ಆಗೋದಿಲ್ಲ. ಸೊ ನೀವು ಹ್ಯಾಂಡಲ್ ಮಾಡೋದು ಸ್ವಲ್ಪ ಸಾಫ್ಟಾಗಿ ಹ್ಯಾಂಡಲ್ ಮಾಡಬೇಕು ಅಷ್ಟೇ. ಸೊ ಇದು ಮ್ಯಾಟ್ ಫಿನಿಶ್ ಲಿಪ್ಸ್ಟಿಕ್ ಆಗಿರೋದ್ರಿಂದ ಅದನ್ನು ರಿಮೂವ್ ಮಾಡ್ತಾ ಇದ್ದೀನಿ ನೋಡಿ. ಕಾಟನ್ ಪ್ಯಾಡಲ್ಲಿ ಅದು ರಿಮೂವ್ ಆಗುತ್ತೆ. ಸೊ ನೆಕ್ಸ್ಟ್ ನಾನು ಫೇಸ್ ವಾಶ್ ಮಾಡ್ತಾ ಇದ್ದೀನಿ. ಇದು ನನ್ನ ಫೇವ್ರೆಟ್, ನಿಮಗೆ ಗೊತ್ತಿದೆ ಅಲ್ವಾ, ಪಾಂಡ್ಸ್ ಫೇಸ್ ವಾಶು. ಇದರಲ್ಲಿ ಪಿಂಕ್ ಕಲರ್ ಇದೆ, ಬ್ಲೂ ಇದೆ, ಆ್ಯಂಡ್ ಇನ್ನೊಂದು ಯಾವುದೋ ಕಲರ್ ಇದೆ. ಸೊ ಇದರಲ್ಲಿ ಪಿಂಕ್ ಕಲರ್ ತುಂಬಾ ಚೆನ್ನಾಗಿದೆ. ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಗುತ್ತೆ ಆ್ಯಂಡ್ ಸಾಫ್ಟ್ ಅನಿಸುತ್ತೆ. ಫೇಸ್ ವಾಶ್ ಮಾಡಿದ ತಕ್ಷಣವೇ ಸ್ಕಿನ್ ತುಂಬಾ ಸಾಫ್ಟ್ ಅನಿಸುತ್ತೆ, ಮತ್ತು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಪ್ರಾಬ್ಲಮ್ಮು ಇದರಿಂದ ಕಮ್ಮಿ ಆಗುತ್ತೆ ಫ್ರೆಂಡ್ಸ್. ಯಾರಿಗಾದರೂ ತುಂಬಾ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ಸಿಂದು ಪ್ರಾಬ್ಲಮ್ ಇದೆ ಅಂತಂದರೆ ಈ ಫೇಸ್ ವಾಶ್ನ ನೀವು ಯೂಸ್ ಮಾಡಿ ನೋಡಿ, ತುಂಬ ಒಳ್ಳೆ ರಿಸಲ್ಟ್ಸ್ ಇದೆ. ಆ್ಯಂಡ್ ಯಾವುದೇ ರೀತಿ ಪಿಂಪಲ್ಸ್ ಆಗೋದಾಗಲಿ ಅಥವಾ ಉರಿ ಬರೋದಾಗಲಿ ಅಥವಾ ಏನೇ ಅನಿಸೋದಾಗಲಿ ತುಂಬ ಮೈಲ್ಡ್ ಆಗಿದೆ. ಫ್ರ್ಯಾಗ್ರೆನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಪಾಂಡ್ಸೋದು ಇದು ಫೇಸ್ ವಾಶು ಚೆನ್ನಾಗಿದೆ ನೋಡಿ. ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ಒಂದು ಫೇಸ್ ವಾಶ್ ಮಾಡೋದ್ರಿಂದ ಒಂದು 50% ಅಷ್ಟು ಕ್ಲಿಯರ್ ಆಗಿರುತ್ತೆ ಡಸ್ಟು. ಬಟ್ ಕ್ಲೆನ್ಸಿಂಗ್ ಮಾಡೋದು ವೆರಿ ಇಂಪಾರ್ಟೆಂಟು. ನಾನು ಕ್ಲೆನ್ಸಿಂಗ್ ಮಾಡೋದಕ್ಕೆ ಯಾವುದೂ ಇದು ಕಾಸ್ಮೆಟಿಕ್ ಆಗಲಿ ಏನೇ ಆಗಲಿ ಯೂಸ್ ಮಾಡೋದಿಲ್ಲ. ರಾ ಮಿಲ್ಕ್ನೇ ಯೂಸ್ ಮಾಡ್ತೀನಿ. ಬೆಸ್ಟು ಕ್ಲೆನ್ಸಿಂಗ್ ಯಾವುದು ಮಿಲ್ಕ್ ಅಂದರೆ ರಾ ಮಿಲ್ಕ್ನೇ ನಾನು ಹೇಳೋದು. ರಾ ಮಿಲ್ಕ್ ಅಂದರೆ ಕಾಯಿಸ್ತಲೇ ಇರೋ ಹಸಿ ಹಾಲು. ಸೊ ಹಸಿ ಹಾಲಲ್ಲಿ ನೀವು ಈ ಥರ ಮುಖನ ಕ್ಲೆನ್ಸ್ ಮಾಡೋದ್ರಿಂದ, ಕ್ಲೆನ್ಸಿಂಗ್ ಅಂದರೆ ಕ್ಲೀನ್ ಮಾಡೋದು ಅಂತ.
ಸೊ ಕ್ಲೀನ್ ಮಾಡೋದ್ರಿಂದ ಡೆಡ್ ಸ್ಕಿನ್ ಆಗಿರಬಹುದು, ಏನೇ ನೀವು ಬೆಳಗಿಂದ ಯಾವುದೇ ರೀತಿ ಮೇಕಪ್ ಹಚ್ಚಿದ್ರೂ ಅದ್ರದ್ದು ಕೆಮಿಕಲ್ಸ್ ಇರಬಹುದು, ಮತ್ತು ನೀವು ಎಲ್ಲೆಲ್ಲಾದರೂ ಓಡಾಡಿ ಬಂದು ಧೂಳೆಲ್ಲ ಕ್ರಿಯೇಟ್ ಆಗಿ ಓಪನ್ ಪ್ರೋಸ್ ಪ್ರಾಬ್ಲಮ್ ಇರೋರಿಗೆ ತುಂಬಾ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ. ನೀವು ನೈಟ್ ಟೈಮಲ್ಲಿ ಈ ಥರ ಹಸಿ ಹಾಲನ್ನ ಕೆನೆ ಭರಿತವಾಗಿದ್ರೆ ಇನ್ನೂ ಒಳ್ಳೆಯದೇ, ತುಂಬ ಚೆನ್ನಾಗಿರುತ್ತೆ. ರೆಡ್ ಕಲರ್ ಪ್ಯಾಕೆಟಲ್ಲಿ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ, ನಂದಿನಿ ಹಾಲಲ್ಲಿ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಈ ಥರ ಹಾಲಲ್ಲಿ ನೀವು ಕ್ಲೆನ್ಸ್ ಮಾಡೋದ್ರಿಂದ ನಿಜವಾಗ್ಲೂ ನಿಮ್ಮದು ಸ್ಕಿನ್ನು ಬಿಗಿ ಅನಿಸುತ್ತೆ. ಆ್ಯಂಡ್ ನೀವು ಲೂಸಾಗಿ ಇಲ್ಲೆಲ್ಲ ಸ್ಕಿನ್ ಮೇಲೆಲ್ಲ ಈಗ 30-40 ವರ್ಷದಲ್ಲಿ ಆಗಬೇಕಾಗಿರೋದೆಲ್ಲ 18-20 ವರ್ಷದಲ್ಲೇ ಆಗಿರುತ್ತೆ. ಸೊ ಅದೆಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಪಿಗ್ಮೆಂಟೇಷನ್ ಕೂಡ ಸ್ವಲ್ಪ ಲೈಟ್ ಆಗ್ತಾ ಬರುತ್ತೆ. ನೀವು ಏನು ಗೊತ್ತಾ, ಮನೇಲಿ ಮಾಡೋ ಏಜೆಂಟ್ಸ್ನೆಲ್ಲ ನೀವು 1-2 ದಿನದಲ್ಲಿ ನಿಮಗೆ ರಿಸಲ್ಟ್ ಸಿಗಲ್ಲ. ಅದನ್ನು ನೀಟಾಗಿ ನಿಮ್ಮ ರೊಟೀನಲ್ಲಿ ನೀವು ಅಳವಡಿಸ್ಕೋಬೇಕಾಗತ್ತೆ. ಸೊ ಹಸಿ ಹಾಲಂತೂ ತುಂಬಾ ಒಳ್ಳೆಯದು. ನಿಮ್ಗೇನಾದ್ರು ತುಂಬಾ ಆಯಿಲಿ ಸ್ಕಿನ್ ಇದ್ದರೆ ಇದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳಿ, ತುಂಬ ಇನ್ನೂ ಚೆನ್ನಾಗಿ ರಿಸಲ್ಟ್ಸ್ ಬರುತ್ತೆ. ಬಟ್ ಎಲ್ಲ ಬೇರೆ ಡ್ರೈ ಸ್ಕಿನ್, ಕಾಂಬಿನೇಷನ್ ಸ್ಕಿನ್ ಅವ್ರಿಗೆಲ್ಲ ಬರೀ ಹಸಿ ಹಾಲು ಸಾಕು ಕ್ಲೆನ್ಸ್ ಮಾಡೋದಕ್ಕೆ. ಸೊ ಕ್ಲೆನ್ಸಿಂಗ್ ಆದಮೇಲೆ ಕೈಯಲ್ಲಿ ಒಂದ್ಸಲಿ ಈ ಥರ ಪ್ರೆಷರ್ ಪಾಯಿಂಟ್ ಎಲ್ಲ ಕೊಟ್ಕೊಂಡು ಒಂದು ಚೆನ್ನಾಗಿ ಮಸಾಜ್ ಕೊಡಿ. ಯಾಕಂದರೆ ರಾತ್ರಿ ಹೊತ್ತು ಒಳ್ಳೆ ಮಸಾಜ್ ಕೊಟ್ಟು ಮಲ್ಕೊಳ್ಳೋದ್ರಿಂದ ಸ್ಕಿನ್ ವೆರಿ ಮಚ್ ಗ್ಲೋ ಬರುತ್ತೆ. ಸೊ ನೆಕ್ಸ್ಟ್ ನಾನು ಅದನ್ನು ವಾಶ್ ಮಾಡ್ಕೊಂಡು ಬಂದೆ, ಅದು ತಣ್ಣೀರಲ್ಲಿ ವಾಶ್ ಮಾಡ್ಕೊಂಡು ಬಂದೆ. ಅದಾದಮೇಲೆ ನನ್ನ ಫೇವ್ರೆಟ್ ಪಾಂಡ್ಸ್ ಅವ್ರದ್ದೇ ಸಿರಪ್ನ ಹಾಕ್ಕೊತಿದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಯಾವುದೇ ಪ್ರಮೋಷನ್ ವಿಡಿಯೋ ಆಗಲಿ ಏನೇ ಆಗಲಿ ಅಲ್ಲ. ನನಗೆ ಪಾಂಡ್ಸ್ ಅವ್ರದ್ದು ಕ್ರೀಮ್ ಆಗಲಿ, ಫೇಸ್ ವಾಶ್ ಆಗಲಿ, ಸೆರಮ್ ಆಗಲಿ, ಮಾಯ್ಶ್ಚರೈಸರ್ ಆಗಲಿ ತುಂಬಾ ಅಡ್ಜಸ್ಟ್ ಆಗಿದೆ. ಆ್ಯಂಡ್ ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಇದು ಅಡ್ಜಸ್ಟ್ ಆಗುತ್ತೆ ಅಂತ ನಾನು ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ನಾನು ಪಿಂಕ್ ಕಲರ್ದು ಒಂದು 2-3 ಬಾಟಲ್ನ ಖಾಲಿ ಮಾಡಿದೆ. ಅದಾದಮೇಲೆ ಈ ಸಲ ಬ್ಲೂ ತರಿಸ್ಕೊಂಡಿದ್ದೀನಿ. ಇದು ಯಾವ ರೀತಿ ವರ್ಕ್ ಆಗುತ್ತೆ ನೋಡೋಣ ಅಂತ. ಇದಂತೂ ನಾನ್ ಸ್ಟಿಕ್ಕಿ, ತುಂಬಾ ಚೆನ್ನಾಗಿದೆ. 299 ರುಪೀಸು, ತುಂಬ ಲೈಟ್ ವೆಯ್ಟ್. ನೀಟಾಗಿ ಸ್ಕಿನ್ ಒಳಗೆ ಅಬ್ಸರ್ವ್ ಆಗುತ್ತೆ. ಫ್ರೆಂಡ್ಸ್, ಇದನ್ನು ನಾನು ಒಂದು 15 ಡೇಸಿಂದ ಯೂಸ್ ಮಾಡ್ತಾ ಇದ್ದೀನಿ. ಸ್ಕಿನ್ ತುಂಬಾ ಟೈಟನ್ ಅನಿಸಿದೆ. ಆ್ಯಂಡ್ ಓಪನ್ ಪೋರ್ಸ್ ಪ್ರಾಬ್ಲಮ್ ಕೂಡ ಇದರಿಂದ ಸಾಲ್ವ್ ಆಗಿದೆ. ಇದರಲ್ಲಿ ತುಂಬಾ ಒಳ್ಳೆ ರಿಸಲ್ಟ್ಸ್ ಇದೆ. ನೀವು ಬ್ಲೂ ಕಲರ್ ಸೆರಮ್ ಬಾಟಲ್ನು ಒಂದ್ಸಲಿ ತರಿಸ್ಕೊಂಡು ಯೂಸ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ವರ್ತಿ ಅನಿಸುತ್ತೆ ನನಗೆ. ಸೊ ಅದನ್ನು ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಟ್ಟು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ತೀನಿ. ಮಾಯ್ಶ್ಚರೈಸರು ನಿಮಗೆ ಗೊತ್ತಿದೆ ಅಲ್ವಾ, ನನ್ನ ಫೇವ್ರೆಟ್ ಇದು ಪಾಂಡ್ಸ್ ಅವ್ರದ್ದೇ ಮಾಯ್ಶ್ಚರೈಸರು. ತುಂಬಾ ಲೈಟ್ ವೆಯ್ಟು, ಇದು ಜೆಲ್ ಬೇಸ್ ಆಗಿರೋದ್ರಿಂದ ನಾನ್ ಸ್ಟಿಕ್ಕಿ ಆಗಿರುತ್ತೆ. ಮತ್ತು ತುಂಬ ಬೇಗ ಇದು ಅಷ್ಟೇ ಸ್ಕಿನ್ನಲ್ಲಿ ಅಬ್ಸರ್ವ್ ಆಗುತ್ತೆ. ನೀವು ಹಿಂದೆ ಪ್ರಾಡಕ್ಟ್ನ ಮೇಲ್ಮೇಲೆ ಹಚ್ಬಿಡಬೇಡಿ. ಒಂದು 2 ಮಿನಿಟ್ಸ್ ಅಥವಾ 3 ಮಿನಿಟ್ಸ್ ಗ್ಯಾಪ್ ಇರಲಿ. ಸೊ ಇದನ್ನು ಕೂಡ ನೀವು ಏನೇ ಪ್ರಾಡಕ್ಟ್ನ ಹಚ್ಚುವಾಗಲಿ, ಕ್ರೀಮ್ ಹಚ್ಚುವಾಗ 2 ಕೈಯಲ್ಲಿ ಈ ಥರ ಹಚ್ಚೋದ್ರಿಂದ ಈವನಾಗಿ ಎಲ್ಲ ಕಡೆನೂ ಹಚ್ಬೋದು. ಆ್ಯಂಡ್ ಮುಖಕ್ಕೆ ಕೂಡ ಮಸಾಜ್ ಮಾಡ್ದಂಗೆ ಆಗುತ್ತೆ. ಒಳ್ಳೆ ಎಕ್ಸಸೈಸ್ ಸಿಗುತ್ತೆ ಮಲಗೋಕ್ಕೂ ಮುಂಚೆ. ಸ್ಕಿನ್ನಿಗಾಗಲಿ ಫೇಸಿಗಾಗಲಿ ಒಳ್ಳೆ ನಿದ್ದೆ ಬರುತ್ತೆ. ಆ್ಯಂಡ್ ಗ್ಲೋ ಅಂತೂ ಸೂಪರಾಗಿ ಬರುತ್ತೆ. ಈ ಥರ ಮಸಾಜ್ ಮಾಡೋದನ್ನು ಮರಿಬೇಡಿ. ಅಪ್ವರ್ಡ್ಸ್ ಡೈರೆಕ್ಷನಲ್ಲಿ ಸ್ಕಿನ್ನನ್ನು ಲಿಫ್ಟ್ ಮಾಡಬೇಕಾಗತ್ತೆ. ತುಂಬಾ ಟೈಟ್ ಅನಿಸುತ್ತೆ. ಆ್ಯಂಡ್ ಡಬಲ್ ಚಿನ್ ಪ್ರಾಬ್ಲಮ್ ಇರೋರ್ಗೂ ಇದು ಸಾಲ್ವ್ ಆಗುತ್ತೆ. ಸೊ ತುಂಬ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಈ ಥರ ನೀವು 1 ಮಂತ್ ಫಾಲೋ ಮಾಡಿ ನೋಡಿ. ಸೊ ಲಿಪ್ಸಿಗೆ ನಾನು ಮನೇಲೇ ಪ್ರಿಪೇರ್ ಮಾಡ್ಕೊಂಡಿರೋ ಲಿಪ್ ಬಾಮ್ನ ಹಚ್ತಾ ಇದ್ದೀನಿ. ಇದು ಬೀಟ್ರೂಟ್ ಲಿಪ್ ಬಾಂಬು. ಇದ್ರ ವೀಡಿಯೋನ ನಾನು ಈಗಾಗಲೇ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್. ನೀವೇನಾದರೂ ಆ ವಿಡಿಯೋನ ನೋಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಇದರಿಂದ ತುಟಿ ಮೇಲಾಗಿರೋ ಟ್ಯಾನ್ ಆಗಿರ್ಬೋದು, ಕಾಸ್ಮೆಟಿಕ್ಸ್ ಲಿಪ್ಸ್ಟಿಕ್ ಎಲ್ಲ ಯೂಸ್ ಮಾಡಿ ಕಪ್ಪಾಗಿರುತ್ತಲ್ವ, ಸೊ ಅದೆಲ್ಲ ಸಾಲ್ವ್ ಆಗುತ್ತೆ. ಪಿಂಕ್ ಲಿಪ್ಸ್ ಎಲ್ಲ ಪಿಂಕ್ ಆಗ್ತಾ ಬರುತ್ತೆ. ಒಳ್ಳೆ ರಿಸಲ್ಟ್ಸ್ ಇರುತ್ತೆ ಈ ಬೀಟ್ರೂಟ್ ಲಿಪ್ ಬಾಮಿಂದ. ಸೊ ಅದನ್ನು ಹಚ್ಕೊಂಡು ನಾನು ನೀರು ಕುಡಿದ್ಬಿಟ್ಟು ಹೋಗಿ ಮಲ್ಕೊಂಡ್ಬಿಡ್ತೀನಿ. ಸೊ ಊಟ ಎಲ್ಲ ಆದಮೇಲೆ ಸ್ಕಿನ್ ಕೇರ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಊಟ ಮಾಡುವಾಗಲೆಲ್ಲ ಲಿಪ್ ಬಾಮ್ ಆಗಿರ್ಬೋದು ಆ್ಯಂಡ್ ಏನು ಸ್ವೆಟ್ ಆಗೋದು ಅದೆಲ್ಲ ಇರುತ್ತಲ್ವ, ಹಾಗಾಗಿ. ಸೊ ಇದಾಗಿತ್ತು ನನ್ನ ನೈಟ್ ಕೇರ್, ಸ್ಕಿನ್ ಕೇರ್, ನೈಟ್ ಟೈಮ್ ಸ್ಕಿನ್ ಕೇರ್. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಕೂಡ ಯೂಸ್ ಮಾಡಿ ಯಾವ ರೀತಿ ರಿಸಲ್ಟ್ಸ್ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ನಮಸ್ಕಾರ.